ಹೊನ್ನಾವರದ ಕರ್ಕಿಯ ಹವ್ಯಕ ಸಭಾಭವನದಲ್ಲಿ ಕರ್ಕಿ ಯಕ್ಷಗಾನ ಪರಂಪರೆಯ ಅಗ್ರಮಾನ್ಯ ಕಲಾವಿದ ಮತ್ತು ಉತ್ತರ ಕನ್ನಡ ಸಭಾಹಿತ ಮಟ್ಟಿನ ಸಮರ್ಥ ಪ್ರತಿನಿಧಿ ದಿವಂಗತ ಪಿ.ವಿ. ಹಾಸ್ಯಗಾರ ಅವರ ಸಂಸ್ಮರಣೆ ಹಾಗೂ ಪಿ.ವಿ. ಹಾಸ್ಯಗಾರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು 2024ರ ಪ್ರಶಸ್ತಿಗೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ತೆಂಕುತಿಟ್ಟಿನ ಹಿರಿಯ ಯಕ್ಷಗಾನ ಕಲಾವಿದ ಸೂರಿ ಕುಮೇರಿ ಕೆ. ಗೋವಿಂದ ಭಟ್ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಉತ್ತರ ಕನ್ನಡದ ಹಾಸ್ಯಗಾರರ ಕುಟುಂಬದ ಸಮರ್ಪಣೆಯಿಂದ ಬೆಳೆದ ಈ ಮೇಳ ಯಕ್ಷಗಾನ ರಂಗಭೂಮಿಯಲ್ಲಿ ಐತಿಹಾಸಿಕ ಚರಿತ್ರೆಯನ್ನು ಸೃಷ್ಟಿಸಿದೆ. ಬಡಬಡಗು ಪರಂಪರೆಯ ಕಣ್ಣಾಗಿದ್ದಂತಹ ಈ ಮೇಳದಲ್ಲಿ ಹಾಸ್ಯಗಾರ ಕುಟುಂಬದ ಕಲಾ ಸೇವೆ ಅನನ್ಯವಾದದ್ದು. ಈ ಕಲಾ ಪರಂಪರೆಯ ಶ್ರೇಷ್ಠತೆಯ ಪ್ರತೀಕ ಪಿ.ವಿ. ಹಾಸ್ಯ ಕರ್ಕಿ ಯಕ್ಷಗಾನ ಪರಂಪರೆಯ ಅಗ್ರಮಾನ್ಯ ಕಲಾವಿದ ಮತ್ತು ಉತ್ತರ ಕನ್ನಡ ಸಭಾಹಿತ ಮಟ್ಟಿನ ಸಮರ್ಥ ಪ್ರತಿನಿಧಿ ದಿವಂಗತ ವಿ.ಪಿ. ಹಾಸ್ಯಗಾರ ಕರ್ಕಿ ಇವರ ನೆನಪಿನಲ್ಲಿ ಕೊಡಮಾಡುವ 2023ರ ಪ್ರಶಸ್ತಿಗೆ ದಿವಂಗತ ಕರ್ಕಿ ಪಾಂಡುರಂಗ ಭಂಡಾರಿ ಮನೆತನಕ್ಕೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಹಾಗೂ 2024ರ ಪ್ರಶಸ್ತಿಗೆ ಭಾಜನರಾದ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ತೆಂಕುತಿಟ್ಟಿನ ಹಿರಿಯ ಯಕ್ಷಗಾನ ಕಲಾವಿದ ಸೂರಿ ಕುಮೇರಿ ಕೆ. ಗೋವಿಂದ ಭಟ್ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರತಿ ಪ್ರಶಸ್ತಿಯು 50,001 ರೂಪಾಯಿ ಹಾಗೂ ಸ್ಮರಣಿಕೆ ಮತ್ತು ಇತರ ವಸ್ತುಗಳನ್ನು ಒಳಗೊಂಡಿದೆ. ಯಾವುದೇ ಪಾತ್ರವನ್ನಾದರೂ ಸಮರ್ಥ ನಿರ್ವಹಣೆಗೆ ಹೆಸರಾದಂಥವರು. ಎಲ್ಲ ವೇಷಗಳಿಗೆ ಒಪ್ಪುವಂತಹ ಶರೀರ, ತುಪ್ಪು ಚೇಕಾರದ ಕಂಠಶ್ರೀ, ವ್ಯವಸ್ಥಿತವಾಗಿ ಕಲಿತ ನೃತ್ಯ, ಪಾರಂಪರಿಕ ವಿಧಾನಗಳ ಅರಿವು, ಪುರಾಣ ಶಾಸ್ತ್ರಾನುಭವ, ಭರತನಾಟ್ಯಾಭ್ಯಾಸ, ಪೌರಾಣಿಕ ಆವರಣ ನಿರ್ಮಾಣದ ಸ್ವಚ್ಛ ಪ್ರೌಢ ಭಾಷೆ ಹಾಗೂ ದೈವಜ್ಞದ ದುಡಿತದ ಮನೋಧರ್ಮ ಇವೆಲ್ಲವನ್ನೂ ಒಂದು ಪಾಠವಾಗಿಸುವ ವಿಶಿಷ್ಟ ಯುಗ. 3ನೇ ತಲೆಮಾರು ಕೂಡ ಕಲಾ ಸೇವೆಯ ಪರಂಪರೆಯನ್ನು ಮುಂದುವರಿಸಿದ್ದಾರೆ ಹಾಗೂ ಜನ ಮನ್ನಣೆಯನ್ನು ಪಡೆದಂತಹ ಕಲಾವಿದರಾಗಿದ್ದಾರೆ. ಈ ಮನೆತನದ ಬಹುದೀರ್ಘವಾದ ಕಲಾ ಸೇವೆಯನ್ನು ಸ್ಮರಿಸಿಕೊಳ್ಳುತ್ತಾ ಈ ಕಲಾ ಪರಂಪರೆ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತಾ 2023ನೇ ಸಾಲಿನ ಪಿ.ವಿ. ಹಾಸ್ಯಗಾರ ಪ್ರಶಸ್ತಿಯನ್ನು ಅಭಿಮಾನದಿಂದ ಪ್ರದಾನ ಮಾಡುತ್ತಾ ಇದ್ದೇವೆ. ದಿವಂಗತ ವಿ.ಪಿ. ಹಾಸ್ಯಗಾರರ ಪುತ್ರ ಆನಂದ ಹಾಸ್ಯಗಾರ ಕಳೆದ 30 ವರ್ಷಗಳಿಂದ ಅಮೆರಿಕದಲ್ಲಿ ನೆಲೆಸಿದ್ದು ಯಕ್ಷಗಾನದ ಆಸಕ್ತಿ ಉಳಿಸಿಕೊಂಡಿದ್ದಾರೆ. ಕೋವಿಡ್ ಸಮಯದಲ್ಲಿ ಕಲಾವಿದರಿಗೆ ನೆರವು ನೀಡಿದ ಸಹೃದಯಿ 2015ರಲ್ಲಿ ಈ ಪ್ರಶಸ್ತಿಯನ್ನು ಅವರು ಆರಂಭಿಸಿದ್ದು, ಈ ಸಲ ಸಹಿತ 10 ಹಿರಿಯ ಸಾಧಕರಿಗೆ ಈ ಗೌರವ ಸಂದಿದೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಪ್ರಖ್ಯಾತ ವಿಜ್ಞಾನಿಗಳು ಮತ್ತು ಶಿಕ್ಷಣ ತಜ್ಞರಾದ ಡಾ. ಸುರೇಂದ್ರ ಕುಲಕರ್ಣಿ ಮಾತನಾಡಿ, ವಿ.ಪಿ. ಹಾಸ್ಯಗಾರ ಸಂಸ್ಮರಣೆ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿ.ಪಿ. ಹಾಸ್ಯಗಾರ ಶಿಷ್ಯರಲ್ಲಿ ನಾನು ಕೂಡ ಒಬ್ಬ ಎಂದು ಹೇಳಿದರು. ಹಾಗೂ ತಮ್ಮ ಶಾಲಾ ದಿನಗಳಲ್ಲಿ ಜೀವ ಭಟ್ರು ಹಾಗೂ ಇತರ ಸ್ನೇಹಿತರೊಂದಿಗೆ ಕಳೆದ ಕ್ಷಣಗಳನ್ನು ನೆನಪಿಸಿಕೊಂಡರು. 3 ಹಾಸ್ಯಗಾರ ಫ್ಯಾಮಿಲಿಯ 3 ಟೀಚರ್ಗಳು, ವರ್ಗ ಹಾಸ್ಯಗಾರರು, ಕನ್ನಡ ಕಲಿಸುವವರು, ಕೃಷ್ಣ ಹಾಸ್ಯಗಾರರು, ಡ್ರಾಯಿಂಗ್ ಕಲಿಸುವವರು, ಪರಮ ಹಾಸ್ಯಗಾರರು, ಸಂಸ್ಕೃತ ಮತ್ತು ಬೇರೆ ಸಂಗತಿ ಕಲಿಸುವವರು ಅವರು ಸಿಕ್ಕಿದ್ರು. ಅದರ ಹೊರತಾಗಿ ನಮ್ಮ ಕ್ಲಾಸ್ನಲ್ಲಿ ಸಹಿತ ಇನ್ನೂ ಕೆಲವು ಮಹಾನುಭಾವರು ಸಿಕ್ಕಿದ್ರು. ರಾಮ ಹಾಸ್ಯಗಾರ ನಮ್ಮ ಕ್ಲಾಸ್ಮೇಟ್, ಜೀವ ಭಟ್ರವರು ಹಿಂದೆ ಪ್ರೈಮರಿ ಸ್ಕೂಲಲ್ಲಿ 1, 2, 3ನೇ ಕ್ಲಾಸ್ನಲ್ಲಿ ನಮ್ಮ ಕ್ಲಾಸ್ಮೇಟ್ ಇದ್ದರು. ನಾವು ಮುಂದೆ ಹೋದ್ಮೇಲೆ ಅವರ ಸರ್ಕಾರ ಕಳ್ಕೊಂಡಿದ್ದು, ವಾಪಸ್ ಬಂದಾಗ ಅವರು ಕ್ಲಾಸ್ಮೇಟ್ ಆದರು. ಇವ್ರದ್ದು ಹೊರತಾಗಿ ನಮ್ಮ ಇನ್ನೊಬ್ಬರು ಫ್ರೆಂಡ್ ಇದ್ದು ಕೃಷ್ಣ ಶಿಲಾವಿಕರಣ ಅವರಿಲ್ಲ ಈಗ. ಸೊ ನಮ್ದೆಲ್ಲ ಈ 4 ಜನರ ಗ್ರೂಪು ಭಾಳ ಇಷ್ಟವಾಗಿತ್ತು. ಯಾಕೆ ನಿಜಕ್ಕೆ ಹೇಳಿದ್ರೆ ಸ್ಟೂಡೆಂಟ್ಸಲ್ಲಿ ರಾಮ, ಕೃಷ್ಣ ಮತ್ತು ಜೀವ ಭಟ್ರು ಕಲೆಯಲ್ಲಿ, ಸಾಹಿತ್ಯದಲ್ಲಿ, ನಾಟಕದಲ್ಲಿ ಬಹಳ ಮುಂದುವರೆದಿದ್ರು. ನನಗೆ ಅದರಲ್ಲಿ 0 ಇಂಟ್ರೆಸ್ಟ್ ಇತ್ತು, ಆದರೆ ಇದ್ದಿದ್ದಿಲ್ಲ. ಸೊ ಅದರಲ್ಲಿ ಅವರು ಭಾಳ ಚೆನ್ನಾಗಿ ಮಾಡ್ತಿದ್ರು. ಕ್ಲಾಸ್ನಲ್ಲಿ ನಾನು ರಾಮ ಶಿಲಾಲಿಕರ್ ಸೈನ್ಸ್ ತಂದಿದ್ವಿ, ಜೀವ ಭಟ್ರು ಆರ್ಟ್ಸ್ ತಂದಿದ್ರು. ಅಲ್ಲಿ ಅದು ಸ್ವಲ್ಪ ಸೆಪ್ರೇಟ್ ಆಗಿ. ಅದು ಒಂದೇನಂದರೆ ಸ್ಕೌಟ್, ಜೂನಿಯರ್ ಡಿವಿಷನ್ NCC ನೇವಿ, ಸೀನಿಯರ್ ಡಿವಿಷನ್ NCC ನೇವಿಗೆ ನಾವು 4 ಜನ ಒಟ್ಟಿಗೆ ಇದ್ವಿ. ಹೈಸ್ಕೂಲ್ನಲ್ಲಿ 4 ವರ್ಷ, ಕಾಲೇಜಲ್ಲಿ 4 ವರ್ಷ, 8
ವರ್ಷ ನಾವು ಆಗಿಂದ ಒಬ್ಬರನ್ನು ಭೇಟಿಯಾಗ್ತಿದ್ದೀವಿ. ಹೀಗಾಗಿ ಈ ಜೀವ ಪಟ್ಟಿಯಲ್ಲಿ ಅಧ್ಯಕ್ಷ ಆಗಿರೋದು, ರಾಮ ಹಾಸ್ಯದಲ್ಲಿ ಇರೋದು ನನಗೆ ಒಳ್ಳೆ ಆನಂದದ ವಿಷಯ. ಈ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಪತ್ರಕರ್ತರು ಹಾಗೂ ನುಡಿಸಿರಿ ವಾಹಿನಿಯ ಗೌರವ ಸಲಹೆಗಾರರಾದ ಜೀವ್ ಭಟ್ ಮಾತನಾಡಿ, ನಾನು ಕೂಡ ವಿಪಿ ಹಾಸ್ಯಗಾರ್ ಅವರ ಶಿಷ್ಯನಾಗಿದ್ದೆ. ಗುರು ಶಿಷ್ಯರ ನಡುವಿನ ಒಡನಾಟವನ್ನು ಸ್ಮರಿಸಿಕೊಂಡರು ಹಾಗೂ ಕಾರ್ಯಕ್ರಮದ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು. ಬಂಧುಗಳೇ, ಇವತ್ತು ಗೋವಿಂದ ಭಟ್ರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಆ ಒಂದು ಕಾಲದಲ್ಲಿ ಮಂಜುನಾಥ್ ಭಾಗವತರ ಭಾಗವತಿಗೆ ಕುಂಬಳ ಸುಂದರ ವೇಷ, ಗೋವಿಂದ ಭಟ್ ಈಗ 10 ಪಟ್ಟು ದೊಡ್ಡದಾಗಿತ್ತು ಅವರ ವೇಷಗಳು ನೋಡುವಾಗ. ನಮಗೆ ಈ ಶಾಲು ಆಚೆಗೆ ಈಚೆಗೆ ಸ್ಟೇಜಿನ ತಾಗ್ತಾ ಇರ್ತದೆ, ಯಾಕೆ ಗೊತ್ತಿಲ್ಲ ನನಗೆ. ಈಗ ನೋಡುವಾಗ ಬಹಳ ಸಣ್ಣ ಜೀವ ಕಂಡಂಗೆ ಕಾಣ್ತದೆ, ಅದರ ಒಳಗಿರುವ ಶಕ್ತಿ ಅದ್ಭುತವಾದದ್ದು. ಯಕ್ಷಗಾನದ ಧರ್ಮಸ್ಥಳ ಮೇಳದ ಎಲ್ಲ ದಿವಸಗಳ ಆಟನೂ ಬುಕ್ ಆಗ್ತಿತ್ತು. ಗೋವಿಂದ ಭಟ್ ಇದ್ದಾರೆ, ಮಂಜುನಾಥ್ ಭಾಗವತ್ ಇದ್ದಾರೆ, ಕುಂಬಳ ಸುಂದರ ಇದ್ದಾರೆ ಅಂತ ಹೇಳಿ ಈ ವರ್ಷದ ಆಟ ಬುಕ್ ಆಗ್ತಿತ್ತು. ಅದು ಕಲಾವಿದರಿಗೆ ಹೋಗಿದೆ, ಅವರಿಗೆ ಇವತ್ತು ಪ್ರಶಸ್ತಿ ಸಿಕ್ಕಿದೆ. ಗರ್ಕಿ ಭಂಡಾರಿಯವರು ಯಾವತ್ತೂ ನಿಷ್ಠವಾಗಿ ನಡ್ಕೊಂಡವರು ಹಾಸ್ಯಗಾರ ಕುಟುಂಬಕ್ಕೆ ಮದ್ದಳೆಗಾರರಾಗಿ, ಜೊತೆಗೆ ಅತ್ಯಂತ ಉಪಕರಣ ತಯಾರಕರಾಗಿ, ಚಂಡವಾದಕರಾಗಿ ಪ್ರಭಾಕರ್ ಭಂಡಾರಿಯವರು, ಸತ್ಯನಾರಾಯಣ ಭಂಡಾರಿಯವರು ಇರಬೇಕಲ್ಲಿ ಹಾಸ್ಯಗಾರ ಮೇಳ ಆಟ ತುಂಬ ವರ್ಷಗಳ ಕಾಲ ಕಂಡಿದ್ದಾರೆ. ಅದರಿಂದ ಭಂಡಾರಿಯವರಿಗೆ ಒಂದು ಸಂದಿದೆ. ಬಂದರೆ ಹಾಸ್ಯಗಾರ ಇಡೀ ಕುಟುಂಬ ಇದೆಯಲ್ಲ, ಅದೇ ಒಂದು ಅದ್ಭುತ, ಒಂದು ನಕ್ಷತ್ರದ ಪುಂಜ ಇದ್ದಾರೆ. ಆ ಕಾಲದಲ್ಲಿ ಪರಮಹಾಸ್ಯಗಾರರ ಮೀಸೆ, ಹಣ್ಣು ಮೀಸೆ, ಕೆಂಪು ವ್ಯಕ್ತಿತ್ವ ಅದಿನ್ನೂ ನೆನಪಿ ಬರ್ತಾ ಇದೆ. ವರದಾಸಿಗಾರರು, ಪುಟ್ಟಾಸಿಗಾರರು, ಕೃಷ್ಣಾಸಿಗಾರರು, ನಾರಾಯಣಾಸಿಗಾರರು ಒಂದು ಮೊತ್ತ ಆದರೆ ಅದಕ್ಕೆ ವ್ಯಾಲ್ಯೂ ಆ್ಯಡ್ ಮಾಡಿದವರು ಒಂದಿಷ್ಟು ಜನ ಇದ್ದಾರೆ. ಹರಿಕೇರಿ ಪರಮಣ್ಣ, ಹರಿಕೇರಿ ಕೃಷ್ಣಣ್ಣ, ಕರ್ಕಿ ಭಂಡಾರಿಗಳು, ಕಡ್ತೋಗ ಭಾಗವತರು, ಲಕ್ಷ್ಮೀನಾರಾಯಣ ಭಾಗವತರಿಂದ ಆರಂಭವಾಗಿ ಮಂಜುನಾಥ ಭಾಗವತರು, ವಿಷ್ಣು ಭಾಗವತರು, ಹೀಗೆಲ್ಲ ಭಾಗವತರು. ಇವರೆಲ್ಲ ಇವನ್ ಕರ್ಕಿ ಮೂರ್ಗೌಡ ಅಂತ ಒಬ್ಬ ಇದ್ದ, ಪೆಟ್ಟಿಗೆ ಹೊರಬೇಕು, ಅವನೇ ಬೇಕಿತ್ತು ಅವರಿಗೆ ಹಾಸ್ಯಗಾರರಿಗೆ. ಇದೆಲ್ಲ ಸೇರಿ ಒಂದು ದೊಡ್ಡ ಮೊತ್ತವಾಗಿ ಬಹುದೊಡ್ಡ ಒಂದು ಪರಂಪರೆಯನ್ನ ಕಟ್ಟಿಕೊಟ್ಟರು. ಒಂದಿಷ್ಟು ವರ್ಷ ಯಕ್ಷಗಾನ, ಕರ್ಕಿ ಶೈಲಿ, ಹಾಸ್ಯಗಾರ ಪರಂಪರೆ. ಇಲ್ಲಿ ದುಡ್ಡಿನ ಪ್ರಶ್ನೆಯೇ ಇರಲಿಲ್ಲ, ಯಾರಿಗೂ ದುಡ್ಡು ವಿಶೇಷವಾಗಿ ಕೊಡ್ತಕ್ಕಂಥದ್ದೆಲ್ಲ. ಹೆಚ್ಚಂದ್ರೆ ಅದೇ ಖರ್ಚು, ಅದು ಪಿ ವಿ ಹಾಸ್ಯಗಾರ ಸಂಬಳದ ದುಡ್ಡಲ್ಲಿ ಕೊಡ್ತಾ ಇದ್ರು, ಆಟದ ಕಲೆಕ್ಷನ್ ಆಗಿದೆ ಅನ್ನೋ ಸಂಬಂಧ ಇಲ್ಲ. ಹೀಗೆ ಒಂದು ತಪಸ್ಸಿನ ಹಾಗೆ, ಒಂದು ದೇವರ ಪೂಜೆ ಹಾಗೆ ನಡೆದು, ದೇವರ ಪೂಜೆ ಚೌಕಿ ಕಾಲುಗಳಿಂದ ಯಾವ ಹಾಸ್ಯಗಾರ ಕೂಡ ಒಳಗೆ ಹೋಗಿರಲಿಲ್ಲ. ನಾವು ದೂರ ನಿಂತ್ಕೊಂಡು ನೋಡಬೇಕು, ಕಾಲು ತೊಳೆದೇ ಒಳಗೆ ಹೋಗಿಲ್ಲ ಚೌಕಿಗೆ. ಆ ಥರವಾದಂತಹ ಒಂದು ಪರಂಪರೆಯನ್ನ ಹಾಸ್ಯಗಾರ ಫ್ಯಾಮಿಲಿಯವರು ಕೊಟ್ಟರು. ಒಂದು ಕ್ಷೇತ್ರಕ್ಕೆ, ಯಕ್ಷಗಾನಕ್ಕೆ ಮಾತ್ರ ಅಲ್ಲ, ಜೊತೆಗೆ ಈ ಶಿಕ್ಷಣ ಕ್ಷೇತ್ರಕ್ಕೆ ಸೆಂಟ್ ಥಾಮಸ್ ಹೈಸ್ಕೂಲ್ನಲ್ಲಿ ವರದಾಸಿಗಾರರು, ಪರಮಾಸಿಗಾರರು, ಸತ್ಯಾಸಿಗಾರರು 4 ಜನ ಮಾಸ್ಟರ್ಗಳು ಬೀಳ್ಕೊಡುವಾಗ ಒಂದು ಮಾತು ಹೇಳಿದರು. ತುಂಬ ಜನ ಮ್ಯಾಥ್ಯೂರಿಗೆ ಕೇಳಿದ್ರು, ಸೆಂಟ್ ಥಾಮಸ್ ಪ್ರಿನ್ಸಿಪಾಲ್ಗೆ, ಉಮನ್ ಅವರಿಗೆ ಕೇಳಿದ್ರಂತೆ, ಯಾಕೆ ಹಾಸ್ಯಗಾರ ಮನೆಯವನ್ನೆಲ್ಲ ತಗೊಂಡ್ರಿ ಅಂತ. ಹಿರಿಯರು ಕಟ್ಟಿದ್ದ ಶಾಲೆಯ ಮೌಲ್ಯ ಉಳಿಸುವ ಸಲುವಾಗಿ ಈ ಹಾಸ್ಯಗಾರ ಮನೆಯಲ್ಲಿ ಇನ್ನೊಂದಿಷ್ಟು ಜನ ಇದ್ರು, ನಾನು ಅವರನ್ನು ಭಾಷೆಯಾಗಿ ತಗೊಳ್ತೇನೆ. ಕಾರ್ಯಕ್ರಮದಲ್ಲಿ ನಾಡಿನ ಪ್ರಖ್ಯಾತ ವಿಜ್ಞಾನಿ ಹಾಗೂ ಶಿಕ್ಷಣ ತಜ್ಞ ಡಾಕ್ಟರ್ ಸುರೇಂದ್ರ ಕುಲಕರ್ಣಿ, ಡಾಕ್ಟರ್ ಜಿಎಲ್ ಹೆಗಡೆ ಕುಮಟ, ಸೂರಿ ಕುಮೇರಿ ಕೆ ಗೋವಿಂದ ಭಟ್ಟ, ಗೋಪಾಲಕೃಷ್ಣ ಭಾಗವತ ಹಾಗೂ ಇತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದಲ್ಲಿ ಖ್ಯಾತ ಯಕ್ಷಗಾನ ಕಲಾವಿದರಿಂದ ಪ್ರದರ್ಶನಗೊಂಡ ರುಕ್ಮಾಂಗದ ಚರಿತ್ರೆ ಆಖ್ಯಾನ ಯಕ್ಷಗಾನ ಯಕ್ಷಾಭಿಮಾನಿಗಳ ಗಮನ ಸೆಳೆಯಿತು. ಅಯೋಚಿತವಾಗಿ, ಆಕಸ್ಮಿಕವಾಗಿ ನಾರದ ಮಹರ್ಷಿಗಳ ಆಗಮನವಾಗಿದೆ. ಸ್ವತಃ ನಾನೇ ಎದ್ದು ಹೋಗಿ ಸ್ವಾಗತಿಸಿ ಕರೆತಂದು ಯಥೋಚಿತವಾದಂಥ ಸತ್ಕಾರವನ್ನು ಮಾಡಿ ಕೇಳಿದೆ. ಅವರಲ್ಲಿಯೇ ಕೇಳಿದೆ, ಸ್ವಾಮಿ, ಅನುಮುಚಾರ ಮಾಡಿ ಬೆಳೆದು ಬಂದಿರುವಂಥ ಪಾರಂಪರಿಕವಾದಂಥ ಸೂರ್ಯ ವಂಶದ ಮಾತ್ರ ಯೋಚನೆ ಮಾಡುವುದಲ್ಲ, ಪರಗತಿಯ
ವಿಶಿಷ್ಟವಾದ ಯೋಚನೆ ಮಾಡಬೇಕು. ಆ ಕುರಿತಾಗಿ ನಿಮ್ಮ ಸನ್ನಿಧಾನದಲ್ಲಿ ನಾನು ವಿನೀತರಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇದಕ್ಕೊಂದು ಮಾರ್ಗವನ್ನು ಸೂಚಿಸಿದೆ. ಏಕಾದಶಿ ವ್ರತವನ್ನು ನನಗೆ ವಿಶ್ವ ಜೊತೆಗೆ ರಾಜೇಶ್, ನುಡಿಸಿರಿ ನ್ಯೂಸ್ ಹೊನ್ನವರ.